ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಇವತ್ತು ನಾನು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ಒಬ್ಬ ಹುಡುಗ ಇದ್ದೇನೆ, ನಮ್ಮ ಹುಡುಗ ಡ್ರಾಯಿಂಗ್ ಬಿಡಿಸಿದ್ದೇನೆ ಅಂತೆ. ಆ ಡ್ರಾಯಿಂಗ್ ಯಾವುದು ಅಂತ ನೋಡೋಣ ಬನ್ನಿ. ನಾವು ಹರ್ಷವರ್ಧನ್ ಡ್ರಾಯಿಂಗ್ ನೋಡೋಕೆ ಬಂದಿದ್ದೀವಿ. ಅವ್ರು ಯಾವ ಡ್ರಾಯಿಂಗ್ ಬಿಡೋದು ನಮಗೂ ಗೊತ್ತಿಲ್ಲ. ಅವ್ರನ್ನೇ ಕೇಳೋಣ ಬನ್ನಿ, ಅವ್ರ ಹತ್ರ ತೋರಿಸ್ಕೊಳ್ಳೋಣ ಬನ್ನಿ. ಹರ್ಷವರ್ಧನ್ ಬನ್ನಿ. ಇವರು ನಮ್ಮ ಹರ್ಷವರ್ಧನ್ ಅಂತ ನನ್ನ ತಮ್ಮ 10th ಓದ್ತಿದ್ದಾರೆ. ಇವರು ಡ್ರಾಯಿಂಗ್ ಬಿಡಿಸಿದ್ದಾರೆ ಅಂತೆ. ನೋಡೋಣ ಬನ್ನಿ. ತೋರಿಸಿ ಹರ್ಷವರ್ಧನ್, ಇದರ ಯಾವ ಡ್ರಾಯಿಂಗ್ ಬಿಡಿಸೋಕೆ ಕಲ್ತ್ಕೊಂಡ್ರಿ ನೀವು ಮೊದಲಿಂದ? ಚಿಕ್ಕ ವಯಸ್ಸಿಂದನೂ ಇದೊಂದು ಕಲೆ ಇತ್ತು. ಅವಾಗವಾಗ ಇಂದಿನ ಡ್ರಾಯಿಂಗ್ಗಳು ಬಿಡಿಸ್ತಾ ಇರ್ತೀನಿ. ನೋಡಿ ಜಿಂಕೆ ಬಿಡಿಸಿದ್ದಾರೆ ಗೈಸ್, ನಂಗೂ ತುಂಬ ಖುಷಿ ಆಯಿತು. ಗೈಸ್ ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಹರ್ಷವರ್ಧನ್ ಅವರು ನಮ್ಮ ಸ್ಕೂಲಲ್ಲಿ ಇಲ್ಲಿ ಕರ್ನಾಟಕದ್ದು ಮ್ಯಾಪ್ ಮಾಡಿ ಇರ್ತಿದ್ದಾರೆ. ಅದನ್ನ ತೋರಿಸ್ತೀನಿ ಬನ್ನಿ ನಿಮಗೆ. ಇದೆ ನೋಡಿ, ನಮ್ಮ ಹರ್ಷವರ್ಧನ್ ಅವರು ಈ ಥರ ಕರ್ನಾಟಕ ಮ್ಯಾಪ್ ಬಿಡಿಸಿ ಹಾಕಿದ್ದಾರೆ. ಒಳ್ಳೆಯ ಪ್ರತಿಭೆಯ, ತುಂಬ ಇಂಟೆಲಿಜೆಂಟ್ ಹುಡುಗ. ಹಾಗೆ ನೆಕ್ಸ್ಟು ನಿಮಗೆ ಇಂಡಿಯಾ ಮ್ಯಾಪು ಬಿಡಿಸಿರೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಗೈಸ್ ನೋಡಿ, ನಾವೇನು ಇಂಡಿಯಾ ಮ್ಯಾಪ್ ತೋರಿಸಿದ್ದೇಳಿದೆ ನಿಮಗೆ. ಇದು ಇಂಡಿಯಾ ಮ್ಯಾಪ್ ನೋಡಿ. ನಮ್ಮ ಇದು ಹರ್ಷವರ್ಧನ್ ಅವರೇ ಬಿಡಿಸಿರೋಂತಹ ಮ್ಯಾಪ್. ಇದು ನಮ್ಮ ಸ್ಕೂಲಲ್ಲಿ ಫ್ರಂಟಲ್ಲಿ ಹಾಕಿದ್ದೀವಿ, ಬ್ಲೈಂಡ್ ಸ್ಕೂಲಲ್ಲಿ. ಆ ಕಡೆ ಕರ್ನಾಟಕ ಮ್ಯಾಪ್ ಇತ್ತು, ಈ ಕಡೆ ಇಂಡಿಯಾ ಮ್ಯಾಪ್ ಬಿಡಿಸಿದ್ದಾರೆ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗೈಸ್ ನಿಮಗೆ ಯಾವಾಗಲೂ ನಾವು ಕರ್ನಾಟಕ ಮ್ಯಾಪ್ ತೋರಿಸಿದ್ದೀನಿ, ನಮ್ಮ ಹರ್ಷವರ್ಧನ್ ಬರೆದಿರೋದು. ಹಾಗೇನೆ ಇಂಡಿಯಾ ಮ್ಯಾಪ್ ಕೂಡ ತೋರಿಸಿದ್ದೀನಿ. ಹಾಗೆಯೇ ಅವರು ಜಿಂಕೆ ಡ್ರಾಯಿಂಗ್ ಮಾಡಿ ಅದನ್ನು ತೋರಿಸಿದ್ದೀನಿ. ಇವಾಗ ಹಾಗೇನೆ ಅವರು ಇನ್ನೊಂದು ಡ್ರಾಯಿಂಗನ್ನು ಬಿಡಿಸಿದ್ದಾರೆ, ಅದನ್ನು ಕೂಡ ಇವತ್ತು ನಿಮಗೆ ತೋರಿಸ್ತೀನಿ ಗೈಸ್. ಹರ್ಷವರ್ಧನ್, ಇವಾಗ ಯಾವ ಡ್ರಾಯಿಂಗ್ ಬಿಡಿಸಿದ್ದೀರಾ ನೀವು? ಆಂಜನೇಯ ಡ್ರಾಯಿಂಗ್ ಬಿಡಿಸಿದ್ದೀರಾ? ನೋಡಿ ಗೈಸ್, ನಮ್ಮ ಹರ್ಷವರ್ಧನ್ ಅವರು ಆಂಜನೇಯಂದು ಸ್ಪೇಸ್ ಬಿಡಿಸಿದ್ದಾರೆ. ತುಂಬ ಖುಷಿ ಆಗ್ತದೆ ನನಗಂತೂ. ಇವರು ತುಂಬ ಪ್ರತಿಭೆ ಉಳ್ಳಂಥ ವ್ಯಕ್ತಿ ಅಷ್ಟೇ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಅವರು ನಮ್ಮ ಹರ್ಷವರ್ಧನ್ ಅವ್ರಿಗೆ ಅಲ್ಲಿಂದನೇ ಆಶೀರ್ವಾದ ಮಾಡಿ, ಅವರು ಚಿನ್ನ ರೀತಿಯಲ್ಲಿ ಇದೇ ಥರ ಬೆಳೀಲಿ, ಅವ್ರಿಗೆ ಒಳ್ಳೇದು ಮಾಡಲಿ. ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರೂ ಒಳ್ಳೇದಾಗಲಿ. ಟೇಕ್ ಕೇರ್, ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.